ಹಾಯ್ ಫ್ರೆಂಡ್ಸ್, ಶಿಲ್ಪಾ ವೆಜ್ ರೆಸಿಪೀಸ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಆರೆಂಜ್ ಪೌಡರ್ನ ಹೇಗೆ ಮನೆಯಲ್ಲಿ ಮಾಡ್ಕೊಳ್ಳೋದು ಅಂತ ಹೇಳಿ ತೋರಿಸ್ತಾ ಇದ್ದೀನಿ. ಈಗ ಚಳಿಗಾಲ ಆಗಿರೋದ್ರಿಂದ ಆರೆಂಜ್ ಎಲ್ಲ ಕಡಿಮೆ ರೇಟಲ್ಲಿ ಸಿಗ್ತಾ ಇದೆ. ಈಗ ಇದನ್ನು ಆರೆಂಜ್ ತೊಗೊಂಡು ಈ ರೀತಿ ಪೌಡರ್ ಮಾಡಿ ಇಟ್ಕೊಂಡ್ರೆ ಬೇಸಿಗೆಯಲ್ಲಿ ಬೇಕಂದಾಗ ನಾವು ಜ್ಯೂಸ್ ಮಾಡ್ಕೊಂಡು ಕುಡಿಬೋದು. ನಾನಿಲ್ಲಿ ಲೋಕಲ್ ಮತ್ತು ಇಂಪೋರ್ಟ್ ಮಾಡ್ಕೊಂಡಿರೋವಂತಹ 2 ಆರೆಂಜ್ಗಳನ್ನು ತೊಗೊಂಡಿದ್ದೀನಿ. ಬರೀ ಲೋಕಲ್ ಆರೆಂಜನ್ನೇ ತೊಗೊಂಡು ಕೂಡ ಮಾಡ್ಕೊಳ್ಬೋದು, ಅಥವಾ ಈ ರೀತಿ ಇಂಪೋರ್ಟ್ ಆಗಿರೋವಂತಹ ಆರೆಂಜ್ಗಳನ್ನು ಕೂಡ ತೊಗೊಂಡು ಮಾಡ್ಕೊಳ್ಬೋದು. ನಾನಿಲ್ಲಿ ಎರಡನ್ನೂ ಕೂಡ ಒಟ್ಟಿಗೆ ಬಳಸ್ಕೊಳ್ತಾ ಇದ್ದೀನಿ. ಈಗ ಆರೆಂಜನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಾವಿದರ ರಸನ ತೆಗಿಬೇಕಾಗುತ್ತೆ. ಈ ರೀತಿ ಆರೆಂಜ್ ಜ್ಯೂಸನ್ನ ಎಕ್ಸ್ಟ್ರಾಕ್ಟ್ ಮಾಡೋವಂತಹ ಮಿಷಿನ್ಗಳು ಎಲ್ಲ ಕಡೆ ಸಿಗುತ್ತೆ, ಪ್ಲಾಸ್ಟಿಕ್ದು. ನೀವು ಅದನ್ನು ತೊಗೊಂಡು ಕೂಡ ಮಾಡ್ಕೊಳ್ಬೋದು ಸುಲಭವಾಗಿ. ಅಥವಾ ಮನೆಯಲ್ಲಿ ಟೀ ಸೋಸೋದೆಲ್ಲ ಇರುತ್ತಲ್ಲ, ಅದರಲ್ಲೂ ಕೂಡ ನಾವು ರಸ ಹಿಂಡ್ಕೊಂಡ್ರೆ ಈಸಿಯಾಗಿ ರಸನ ತಕ್ಕೊಳ್ಬೋದು. ಆರೆಂಜ್ ಜ್ಯೂಸು ಮಾಡ್ಕೊಳ್ಳೋದೇನು ಕಷ್ಟ ಆಗೋದಿಲ್ಲ. ನಾನೀಗ ಸೋಸ್ಕೊಂಡು ಕೂಡ ಮಾಡೋದು ತೋರಿಸ್ತಾ ಇದ್ದೀನಿ. ನಾವು ಮಾಮೂಲಿ ಟೀ ಎಲ್ಲ ಸೋಸ್ತೀವಲ್ಲ, ಆ ಥರ ಫಿಲ್ಟ್ರನ್ನ ತೊಗೊಂಡು ಕೂಡ ನಾವು ಜಸ್ಟು ಪ್ರೆಸ್ ಮಾಡಿಕೊಂಡ್ರೆ ಸಾಕು, ಚೆನ್ನಾಗಿ ರಸ ಬರುತ್ತೆ. ನಾವು ಈ ಆರೆಂಜ್ ಪೌಡರ್ ಮಾಡೋದಕ್ಕೆ ಸುಮಾರು ಒಂದು 6ರಿಂದ 7 ಆರೆಂಜ್, ಅಂದರೆ 1 kg ಅಥವಾ 1.5 kg ಅಷ್ಟು ಆರೆಂಜ್ ಬೇಕಾಗುತ್ತೆ. ಈಗ ಇದೇ ರೀತಿ ಆರೆಂಜ್ ಜ್ಯೂಸನ್ನ ಇಷ್ಟನ್ನು ತೆಗೆದಿಟ್ಕೊಳ್ತಾ ಇದ್ದೀನಿ. ಈಗ ಅಳತೆ ಮಾಡಿಕೊಂಡು ಮಾಡ್ಕೊಳ್ಬೇಕಾಗತ್ತೆ. ಫಸ್ಟು ಎಷ್ಟಾಗಿದೆ ಅಂತ ಹೇಳಿ ಅಳತೆ ನೋಡ್ಕೊತೀನಿ. ಬೇಕು ಅನ್ನೋದಾದರೆ ಇನ್ನೊಂದು ಸ್ವಲ್ಪ ಜ್ಯೂಸ್ ಮಾಡ್ಕೊಳ್ಬೋದು. ಈಗ ಇಲ್ಲಿ ಅರ್ಧ ಬಟ್ಲಷ್ಟು ಆಗಿದೆ, ಇನ್ನೊಂದು ಸ್ವಲ್ಪ ಮಾಡ್ಕೊಳ್ತೀನಿ. 1 ಬಟ್ಲಷ್ಟು ಆಗೋಷ್ಟು ಜ್ಯೂಸನ್ನ ತೆಗಿತಾ ಇದ್ದೀನಿ. ಇದಕ್ಕೆ ಇನ್ನೊಂದು 2 ಆರೆಂಜ್ ಬೇಕಾಗುತ್ತೆ, ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಈಗ ಇದೇ ರೀತಿ ಫಿಲ್ಟರ್ ಮಾಡಿಕೊಂಡು ನಾನು ಆರೆಂಜ್ ಜ್ಯೂಸನ್ನ ತೆಗಿತಾ ಇದ್ದೀನಿ. ನಿಮ್ಮ ಮಕ್ಕಳೇನಾದರೂ ಹಾಸ್ಟೆಲಲ್ಲಿ ಓದ್ತಾ ಇದ್ದರೆ ಮಕ್ಕಳಿಗೆ ನಾವು ಈ ರೀತಿ ಪೌಡರ್ ಮಾಡಿ ಕೊಟ್ಕೊಂಡ್ರೆ ಅವರಿಗೆ ಬೇಕಾದಾಗ ಜ್ಯೂಸ್ ಮಾಡ್ಕೊಂಡು ಕುಡಿಯೋದಕ್ಕೆ ತುಂಬಾ ಸುಲಭ ಆಗುತ್ತೆ. ಅಥವಾ ನೀವೇನಾದರೂ ವರ್ಕ್ ಮಾಡ್ತಾ ಇದ್ದೀರಾ ಅಂತ ಅಂದಾಗ ಮನೆಗೆ ಬಂದ ತಕ್ಷಣ ಏನಾದರೂ ಒಂದು ಜ್ಯೂಸ್ ಕುಡಿಬೇಕು ಅನ್ನೋದಾದರೆ ಈ ರೀತಿ ಜ್ಯೂಸ್ ಪೌಡರ್ ಮನೆಯಲ್ಲೇ ರೆಡಿ ಇದ್ದರೆ ತುಂಬ ಸುಲಭವಾಗಿ ಜ್ಯೂಸನ್ನ ಮಾಡ್ಕೊಳ್ಬೋದು. ಈಗ 1 ಬಟ್ಲಷ್ಟು ಆರೆಂಜ್ ಜ್ಯೂಸನ್ನ ನಾನು ತೊಗೊಂಡಿದ್ದೀನಿ ಇಲ್ಲಿ. ನೆಕ್ಸ್ಟ್ ಈಗ ಇದಕ್ಕೆ ಸಕ್ಕರೆ ಹಾಕ್ಕೊಳ್ಬೇಕು. ನಾನು ಆರೆಂಜ್ ಜ್ಯೂಸ್ ಎಷ್ಟು ತೊಗೊಂಡಿದ್ದೀನೋ ಅದ್ರ 2.5 ಪಟ್ಟಷ್ಟು ನಾನು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. ಬೇಕನ್ನೋದಾದರೆ 3 ಬಟ್ಲಷ್ಟು ಹಾಕ್ಕೊಳ್ಬಹುದು ನೀವು. ಆರೆಂಜ್ ಟೇಸ್ಟ್ ಮೇಲೆ ಹೋಗುತ್ತೆ. ಇಲ್ಲಿ ಆರೆಂಜ್ ಸ್ವಲ್ಪ ಸ್ವೀಟ್ ಆಗಿದೆ, ಹಾಗಾಗಿ. ಇನ್ನು ಆರೆಂಜ್ ಜ್ಯೂಸು ಏನಾದರೂ ತುಂಬ ಸ್ವೀಟಾಗಿತ್ತು ಅನ್ನೋದಾದರೆ 1 ನಿಂಬೆ ಹಣ್ಣನ್ನು ಕೂಡ ರಸ ಹಿಂಡ್ಬಿಟ್ಟು ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ ಟೇಸ್ಟು. ಇದು ಸ್ವಲ್ಪ ಹುಳಿ ಸಿಹಿ ಎಲ್ಲ ಚೆನ್ನಾಗಿ ಮಿಕ್ಸ್ ಇರೋದ್ರಿಂದ ನಾನು ನಿಂಬೆ ಹಣ್ಣನ್ನು ಬಳಸ್ಕೊಳ್ತಾ ಇಲ್ಲ. ಬೇಕನ್ನೋರು ಇಲ್ಲಿ 1 ನಿಂಬೆ ಹಣ್ಣನ್ನು ರಸ ಹಿಂಡ್ಕೊಂಡು ಹಾಕ್ಕೊಳ್ಬೋದು. ಈಗ ಸಕ್ಕರೆನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದು ಕರಗೋ ಹಾಗೆಲ್ಲ ನಾವು ಮಿಕ್ಸ್ ಮಾಡಬಾರ್ದು, ಜಸ್ಟು ಈ ರಸದಲ್ಲಿ ಮುಳುಗಬೇಕು ಸಕ್ಕರೆ, ಆ ರೀತಿ ಮಿಕ್ಸ್ ಮಾಡಿ ಇಟ್ಕೊಳ್ಬೇಕು. ಈಗ ಇದನ್ನು ನಾವು ಫ್ಯಾನ್ ಗಾಳಿಯಲ್ಲಿ ಒಣಗಿಸ್ಕೊಳ್ಬೇಕಾಗತ್ತೆ. ಬಿಸಿಲಲ್ಲೆಲ್ಲ ಇಟ್ಟು ಒಣಗಿಸ್ಬಾರ್ದು. ಫ್ಯಾನ್ ಗಾಳಿಯಲ್ಲೇ ನಾನು ಇಟ್ಟಿದ್ದೀನಿ. ರಾತ್ರಿ ಇಡೀ ಫ್ಯಾನ್ ಗಾಳಿಯಲ್ಲಿ ಹಾಕಿ ಇಟ್ಟಿದ್ದೆ. ನೆಕ್ಸ್ಟು ಇದಕ್ಕೆ ಇರುವೆ ಆಗಬಾರ್ದು, ಯಾಕಂದರೆ ಸಕ್ಕರೆ ಹಾಕಿರ್ತೀವಲ್ಲ, ಇರುವೆ ಆಗುತ್ತೆ. ಹಾಗಾಗಿ ಒಂದು ದೊಡ್ಡ ತಟ್ಟೆಗೆ ನಾನು ಸ್ವಲ್ಪ ನೀರು ಹಾಕಿಬಿಟ್ಟು ಅದ್ರ ಮೇಲ್ಗಡೆ ಒಂದು ಬಾಕ್ಸ್ ಇಟ್ಕೊಳ್ತಾ ಇದ್ದೀನಿ. ಅದ್ರ ಮೇಲೆ ಏನು ಮಾಡಿ ಇಟ್ಕೊಂಡಿದ್ದೀನಲ್ಲ ತಟ್ಟೆ, ಅದನ್ನು ಇಟ್ಕೊಳ್ತಾ ಇದ್ದೀನಿ. ಈಗ ನೋಡ್ತಾ ಇರ್ಬೋದು, ನಾನು 24 ಅವರ್ಸ್ ಆದಮೇಲೆ, ಅಂದರೆ 1 ದಿವಸ ಪೂರ್ತಿ ಆದಮೇಲೆ ನಾನು ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. 1 ಸ್ಪೂನ್ನ ಸಹಾಯದಿಂದ ಈ ರೀತಿ ನಾವು ಒಂದು ಸಲ ಮಿಕ್ಸ್ ಮಾಡಿ ಇಟ್ಕೊಳ್ಬೇಕು. ಇದನ್ನು ಮಿಸ್ ಮಾಡಬಾರ್ದು. 24 ಅವರ್ಸ್ ಆದಮೇಲೆ ನಾವು ಮಾಡಲೇಬೇಕಾಗತ್ತೆ. ಮತ್ತು ಇದನ್ನು ಫ್ಯಾನ್ ಗಾಳಿಯಲ್ಲಿ ಇಟ್ಕೊಳ್ಬೇಕಾಗತ್ತೆ. ನೀವು ಬೇಕಂದರೆ ಫ್ರಿಜ್ಜಲ್ಲಿ ಕೂಡ ಇಟ್ಕೊಳ್ಬಹುದು. ಫ್ರಿಜ್ಜಲ್ಲಿ ಏನಾದರೂ ಇಷ್ಟ ಆಗಲ್ಲ, ತಟ್ಟೆ ಇಡೋ ಅಷ್ಟು ಜಾಗ ಇತ್ತು ಅನ್ನೋದಾದರೆ ನೀವು ಫ್ರಿಜ್ಜಲ್ಲಿ ಕೂಡ ಒಂದು 12 ಅವರ್ಸ್ ಇಡೋದು, ಹೊರಗಡೆ 12 ಅವರ್ಸು ಫ್ಯಾನ್ ಗಾಳಿಯಲ್ಲಿ ಇಡೋದು ಕೂಡ ಮಾಡ್ಕೊಳ್ಬೋದು. ಈಗ ನೆಕ್ಸ್ಟು ಡೇ 2, ಅಂದರೆ ಮತ್ತೆ 24 ಅವರ್ಸ್ ಆದಮೇಲೆ ನಾನು ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಟೋಟಲಾಗಿ ಇದು ಮಾಡೋದಕ್ಕೆ ನಮಗೆ 4ರಿಂದ 5 ದಿವಸಗಳ ಕಾಲ ಬೇಕಾಗೇ ಆಗುತ್ತೆ. ಈಗ ಈ ರೀತಿ ಮಿಕ್ಸ್ ಮಾಡಿಕೊಂಡು ಈಗ ಮತ್ತೆ ನಾನು ಫ್ಯಾನ್ ಗಾಳಿಯಲ್ಲಿ ಇಟ್ಕೊಳ್ತಾ ಇದ್ದೀನಿ. ನೆಕ್ಸ್ಟು 3ನೇ ದಿವಸ ನೋಡ್ತಾ ಇರ್ಬೋದು, ಸ್ವಲ್ಪ ಹಾರ್ಡ್ ಆಗಿದೆ. ಸ್ಪೂನಿಂದ ತೆಗೆಯೋದಕ್ಕೂ ಕೂಡ ಸ್ವಲ್ಪ ಟಫ್ ಅನಿಸುತ್ತೆ, ಬಟ್ ಏನೂ ಆಗಲ್ಲ, ಬರುತ್ತೆ. ಈ ರೀತಿ ಚೆನ್ನಾಗಿ ನೀಟಾಗಿ ಪ್ರೆಸ್ ಮಾಡಿಕೊಂಡು ಈ ಥರ ನಾವು ಮಿಕ್ಸ್ ಮಾಡ್ಕೊಳ್ಬೇಕು. ಇದು ಕಂಪ್ಲೀಟಾಗಿ ಕೆಂಪು ಕಲ್ಸಕ್ಕರೆ ಎಲ್ಲ ಸಿಗುತ್ತಲ್ಲ, ಆ ರೀತಿ ಆಗುತ್ತೆ. ಕೆಲವರು ಇದಕ್ಕೆ ಕಲರ್ನ ಕೂಡ ಹಾಕ್ಕೊಳ್ತಾರೆ. ಆರೆಂಜ್ ಕಲರ್ ಒಂದು ಸ್ವಲ್ಪ ನಾವೇನು ಜ್ಯೂಸ್ ಮಾಡಿದ್ವಲ್ಲ ಆ ಜ್ಯೂಸ್ ಹಾಕೋ ಟೈಮಲ್ಲೇ
ನಾವೊಂದು ಸ್ವಲ್ಪ ಆರೆಂಜ್ ಕಲರ್ ಕೂಡ ಹಾಕ್ಕೊಳ್ಬೋದು, ಬಟ್ ನಾನಿಲ್ಲಿ ಕಲರಿಂಗ್ ಎಲ್ಲ ಏನು ಬಳಸ್ತಾ ಇಲ್ಲ, ಡೈರೆಕ್ಟಾಗಿ ಫ್ರೆಶ್ ಆಗಿ ಆರೆಂಜ್ ಜ್ಯೂಸನ್ನ ಮಾಡ್ತಾಯಿದ್ದೀನಿ. ಈಗ ನೆಕ್ಸ್ಟು ಇದಕ್ಕೆ ಸ್ವಲ್ಪ ಬೇಗ ಒಣಗಲಿ ಅಂತೇಳಿ ಒಂದು 2 ಸ್ಪೂನ್ನಷ್ಟು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ, ಮತ್ತೊಂದು ಅರ್ಧ ಸ್ಪೂನ್ನಷ್ಟು ಉಪ್ಪನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಉಪ್ಪನ್ನು ಹಾಕೋದ್ರಿಂದ ಟೇಸ್ಟು ಸ್ವಲ್ಪ ಚೆನ್ನಾಗಿ ಕೊಡುತ್ತೆ. ನೀವು ಬೇಕು ಅನ್ನೋದಾದರೆ ಇಲ್ಲಿ ಏಲಕ್ಕಿ ಕೂಡ ಹಾಕ್ಕೊಳ್ಬೋದು, ಒಂದು 4ರಿಂದ 5 ಏಲಕ್ಕಿ ಕೂಡ ಹಾಕ್ಕೊಳ್ಬೋದು. ನಾನು ಆರೆಂಜ್ ಫ್ಲೇವರ್ ಹೋಗುತ್ತೆ ಅಂತ ಹೇಳಿ ನಾನಿಲ್ಲಿ ಹಾಕ್ಕೊಳ್ತಾ ಇಲ್ಲ ಏಲಕ್ಕಿನ. ನೆಕ್ಸ್ಟ್ ಈಗ 4ನೇ ದಿವಸ ಕೂಡ ಇದೇ ರೀತಿ ಸ್ಪೂನ್ ತಗೊಂಡು ಮಿಕ್ಸ್ ಮಾಡ್ತಾ ಇದ್ದೀನಿ. ಇದು ಚೆನ್ನಾಗಿ ಒಣಗಿದೆ, ಈಗ ಚೆನ್ನಾಗಿ ಆಗಿದೆ, ನೋಡ್ತಾ ಇರ್ಬೋದು ಕಂಪ್ಲೀಟಾಗಿ ಒಣಗಿದೆ. ನಾವು ಇದನ್ನು ಪುಡಿ ಮಾಡ್ಕೊಳ್ಳೋದಕ್ಕೆ ರೆಡಿಯಾಗಿದೆ. ಈ ರೀತಿ ಒಣಗಬೇಕು. ನಾವು ಯಾವ ಕಾರಣಕ್ಕೂ ಬಿಸಿಲಲ್ಲೆಲ್ಲ ಇಟ್ಟು ಒಣಗಿಸ್ಬಾರ್ದು. ಬಿಸಿಲಲ್ಲಿ ಇಟ್ಟರೆ ಸಕ್ಕರೆ ಹಾಕಿರ್ತೀವಲ್ಲ ಮತ್ತೆ ಮೆಲ್ಟ್ ಆಗಿಬಿಡತ್ತೆ. ಹಾಗಾಗಿ ಬೇಕಂದರೆ ನೀವು ಫ್ರಿಜ್ನಲ್ಲಿ ಇಟ್ಕೊಂಡು ಡ್ರೈ ಮಾಡ್ಕೊಳ್ಬೋದು. ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ನೋಡಿ ಎಷ್ಟು ಚೆನ್ನಾಗಿ ಕೆಂಪು ಕಲ್ಲು ಸಕ್ಕರೆ ಎಲ್ಲ ಇರುತ್ತಲ್ಲ ಆ ರೀತಿ ಆಗಿದೆ ಅಂತ. ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ಪೌಡರ್ ಮಾಡ್ಕೊಳ್ಬೇಕು. ಮಿಕ್ಸಿ ಜಾರ್ ಫುಲ್ ಕಂಪ್ಲೀಟ್ ಡ್ರೈ ಆಗಿರಬೇಕು, ಒದ್ದೆ ಆಗಿರಬಾರ್ದು. ಈಗ ಮಿಕ್ಸಿ ಜಾರಿಗೆ ಈ ಆರೆಂಜ್ ಪುಡಿನ ಹಾಕ್ಕೊಂಡು ಜಸ್ಟ್ ಪೌಡರ್ ಮಾಡ್ಕೊಳ್ತಾ ಇದ್ದೀನಿ. ಆದಷ್ಟು ಪಲ್ಸ್ ಮೋಡಲ್ಲಿ ನಾವು ಪುಡಿ ಮಾಡ್ಕೊಳ್ಬೇಕು. ಈಗ ನೋಡಿ ಪುಡಿ ಆಗಿದೆ. ನಾವು ಇದನ್ನು ಏರ್ ಟೈಟ್ ಬಾಕ್ಸಲ್ಲಿ ಹಾಕಿ ನಾವು ಫ್ರಿಜ್ನಲ್ಲಾದರೂ ಇಟ್ಕೊಳ್ಬೋದು ಅಥವಾ ಹೊರಗಡೆ ಕೂಡ ಇಟ್ಕೊಳ್ಬೋದು. ನಮಗೆ ಈ ಪೌಡರ್ ಮಾಡ್ಕೊಳ್ಳೋದಕ್ಕೆ ಜಾಸ್ತಿ ಕೂಡ ಕೆಲಸ ಆಗೋದಿಲ್ಲ. ಬರೀ ಜ್ಯೂಸ್ ಮಾಡ್ಕೊಳ್ಳೋದು ಮತ್ತು ಮಿಕ್ಸ್ ಮಾಡ್ಕೊಳೋದು ಪ್ರತಿ ದಿವಸ, ಅದೊಂದೇ ಕೆಲಸ ಆಗುತ್ತೆ. ಈಗ ಜ್ಯೂಸ್ ಪುಡಿ ರೆಡಿಯಾಗಿದೆ. ನಾವು ಇದನ್ನು ಏರ್ ಟೈಟ್ ಬಾಕ್ಸಲ್ಲಿ ಹಾಕಿ ಸ್ಟೋರ್ ಮಾಡ್ಕೊಳ್ಬೋದು. ನಾನೀಗ ಗ್ಲಾಸಿಗೆ ಒಂದು 3 ಸ್ಪೂನ್ನಷ್ಟು ಆರೆಂಜ್ ಪೌಡರ್ ಹಾಕಿ ನೀರು ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆರೆಂಜ್ ಜ್ಯೂಸ್ ಮನೆಯಲ್ಲೇ ರುಚಿಯಾಗಿ ರೆಡಿ ಆಗುತ್ತೆ. ನೀವು ಕೂಡ ಅಷ್ಟೇ ಈ ಆರೆಂಜ್ ಸೀಸನಲ್ಲಿ ಮಿಸ್ ಮಾಡದೆ ಈ ಪೌಡರ್ನ ಮಾಡಿಟ್ಕೊಳ್ಳಿ. ಬೇಸಿಗೆಯಲ್ಲಿ ಆರಾಮಾಗಿ ಜ್ಯೂಸ್ ಕುಡಿಬೋದು. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅನ್ನೋದಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.